ಇವರಿಗೆ ನೈತಿಕ ಹಕ್ಕಿದೆ ಅಂತಕ್ಕಂಥ ಆತ್ಮಾವಲೋಕನೆ ನೀವು ಮಾಡಿ. ಭ್ರಷ್ಟಾಚಾರದ ಬಗ್ಗೆ ಇವರು ಮಾತಾಡ್ತಕ್ಕಂಥದ್ದು ಇವ್ರಿಗೆ ನೈತಿಕ ಹಕ್ಕಿದೆಯೇನು ಅಂತಕ್ಕಂಥದ್ದು ನೋಡು. ನಾನು ಹೆಸರು ತಗೊಳ್ಳಿಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಿರ್ತದ ಅಪೇಕ್ಷೆ ಇದೆ. ಒಬ್ರು ಯಾರು ಹೆಸರು ತಗೊಂಡು ಹೇಳಿ ಏನೋ ಆದ್ರೂ ಗುರಿ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಮತ್ತೆ ಸರ್ ಏನ ನಿಮ್ಗೆ ಇತಿಹಾಸ ಯಾವ ಮಂತ್ರಿ ಮುಖ್ಯಮಂತ್ರಿಗಳು ಯಾವ್ಯಾರಿಗೋಸ್ಕರ ರಾಜೀನಾಮೆ ಕೊಟ್ಟರು ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು. ಇವರು ಆ ನಾಗೇಂದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕ ಹಕ್ಕಿದೆ ಅದು ನಮ್ಮ ಪೇಪರ್ನವರಿಗೂ ಗೊತ್ತಿದೆ. ನಾನು ಕೇಳೋದು ನೈತಿಕ ಹಕ್ಕಿದೆ ನೋಡ್ರಿ. ನಮ್ಮ ಆತ್ಮ ಸಾಕ್ಷಿ ಅನ್ನೋದು ಮನುಷ್ಯರಿಗೆ ಇರುತ್ತೆ. ಆತ್ಮ ಸಾಕ್ಷಿ ಆದ್ರೂ ಬೇಕಲ್ಲ. ಬೂಟಾಟಿಕೆಗೆ ಮಾತಾಡೋದು ಬೇಡ. ಆರು ಜನರಿಗೆ ಬಹಳಷ್ಟು ಜನರಿದ್ದಾರೆ ಇವರು. ನಾವು ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಅನ್ನೋದು ಭಾಳ ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ.